hello ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೆಟ್ಟಿಂಗ್ ಅಂತೂ ಕ್ಲೋಸ್ ಆದಂಗೆ 90% ಆಗಿದೆ. ಈ ಪ್ಲಾಟ್ ನಿಮಗೆ ತೋರಿಸಿರಲಿಲ್ಲ. ಇದು ಅದೇ ದೊಡ್ಡ ಪ್ಲಾಟು, 12 ಎಕರೆ ಪ್ಲಾಟ್, ನಂದು 3/4 ಎಕರೆ ಇದ್ದಿದ್ದು. ಸೆಟ್ಟಿಂಗ್ ಆಗಿದೆ. ನೀರೇ ಕೊಟ್ಟಿರಲಿಲ್ಲ. ಇದ್ರಲ್ಲಿ ಮಾಡೋದಾಗಿದ್ದೆ ಇವತ್ತು 46-47 ಡೇಸು ನೀರೇ ಕೊಟ್ಟಿರಲಿಲ್ಲ. ಇದೇನಂಗೆ ಅಂದರೆ ಮಲ್ಚಿಂಗು ಒಂದು ಸತಿ ಚೆನ್ನಾಗಿ ಬೆಡ್ ನೆನೆಸ್ಬಿಟ್ಟು ಮಳೆಗೆ ಬೆಡ್ ನೆನೆಸಿ ಕ್ಲೋಸ್ ಮಾಡಿಬಿಟ್ವಿ. ಹಂಗಾಗಿ ಇದು ಮಾಯ್ಶ್ಚರ್ ಏನು ಅಂತ ಆರಲಿಲ್ಲ. ಹಂಗಾಗಿ ಚೆನ್ನಾಗಿ ಫ್ಲವರು ಚೆನ್ನಾಗಿ ಬಂತು, ಸೆಟ್ಟಿಂಗು ಚೆನ್ನಾಗಾಯಿತು. ಇಲ್ಲಿ ನೋಡಿ, ವಿತೌಟ್ ಮಲ್ಚಿಂಗು ವಿತ್ ಮಲ್ಚಿಂಗು ಡಿಫ್ರೆನ್ಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡೋಣ ಅಂತ ಅರ್ಧ ಸಾಲಿ ಮಲ್ಚಿಂಗ್ ಹಾಕ್ಸಿರ್ಲಿಲ್ಲ. ಮೇಲ್ಗಡೆನೇ ಬಿಟ್ಟಿದ್ದೆ. ಹುಲ್ಲಿದೆ ಬಿಡಿ, ಹುಲ್ಲು ಬಿಟ್ಟರೆ ಗಿಡ ಸ್ವಲ್ಪ ಡಲ್ಲಿಶ್ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನನಗೆ, ಮೊಬೈಲಲ್ಲಿ ವಿಡಿಯೋದಲ್ಲಿ ಇದು ಸ್ವಲ್ಪ ಡಲ್ ಕಾಣಿಸ್ತಾ ಇದೆ. ಇದು ಡಾರ್ಕಿಶ್ ಕಾಣಿಸ್ತಾ ಇದೆ. ಆಮೇಲೆ ಇದು ತುಂಬ ನೀರಿಗೆ ಮುಂಚೆ ಸೆಟ್ಟಿಂಗ್ ಆಗಿರೋದು. ಇದು ಮಳೆ ಬರಬೇಕಾದ್ರೆ ಸೆಟ್ಟಿಂಗ್ ಆಗಿರೋದು. ಇವಾಗೇನು ಹೊಸ ಸೆಟ್ಟಿಂಗ್ ಏನಿಲ್ಲ. ಅಂದರೆ ಪ್ಲಸ್ ಪಾಯಿಂಟ್ ಏನಂದರೆ ಇದ್ರದ್ದು ಒಂಚೂರು ಕೊಳೆ ರೋಗ ಇಲ್ಲ. ಇಲ್ಲೂ ಕೊಳೆ ರೋಗ ಬರಲಿಲ್ಲ ನನಗೆ. ಹಂಗಾಗಿ ಸೆಟ್ಟಿಂಗ್ ಚೆನ್ನಾಗಾಯಿತು. ಇಲ್ಲಾಂದರೆ ಕೊಳೆ ರೋಗಕ್ಕೆ ಒಂದು ಗಿಡಕ್ಕೆ 10-20 ಕಾಯಿ ಹೋಗಿದ್ರು ಸಿಕ್ಕಾಪಟ್ಟೆ ಸೆಟ್ಟಿಂಗ್ ಆಗಿದೆ. ಇದು ಮಾತ್ರ 10-20 ಕಾಯಿ ಹೋಗಿದ್ರು ಅಲ್ಲಿಗೆ ಸೆಟ್ಟಿಂಗ್ ಫೇಲ್ ಆಗಿಬಿಡೋದು. ನೋಡಿ ಈ ಥರ ಸೆಟ್ಟಿಂಗ್ ಆಗಿದೆ ನೋಡಿ. ಇಲ್ಲ ಸ್ಟೆಮ್ಮಿಗೆ ಚೆನ್ನಾಗಾಗಿದೆ. ಸಾಕು ಈ ಗಿಡಕ್ಕೆ ಒಂದು 50-60 ಸಾಕು. ಜಾಸ್ತಿನೇ ಇದೆ ಅನ್ಸುತ್ತೆ ಮೋಸ್ಟ್ಲಿ ಕೌಂಟ್ ಮಾಡಿದ್ರೆ ನೋಡಿ. ಇನ್ನು ಫ್ಲವರ್ ಬರ್ತಾ ಇದೆ. ಇನ್ನು ಇನ್ನೇನು ಬಿಟ್ಕೊಳ್ಳಲ್ಲ ಅದನ್ನೆಲ್ಲ. ಇನ್ನು ಏನಾದರೂ ಕೆಮಿಕಲ್ ಮಾಡ್ಕೊಂಡ್ರೆ ಉದ್ರೋಗುತ್ತೆ. ಕಾಪರ್ ಮಾಡಿದ್ರೆ ಉದ್ರೋಗ್ಬಿಡುತ್ತೆ. ನೀರು ಬಿಟ್ಟಿದ್ದೀವಿ ಡ್ರಿಪ್ಪಿಗೆ ಇವತ್ತು. ವಾತಾವರಣ ನೋಡಿ ಮೋಡ ಇದೆ, ಆದ್ರೂ ಗಿಡ ನೀರು ಕೇಳ್ತಾ ಇತ್ತು. ಚಿಗುರು ಇರಲಿಲ್ಲಲ್ಲ. ಈ ಥರ ಸ್ಟೆಮ್ಮಿಗೆ ಸೆಟ್ ಆಗಬೇಕು ನೋಡಿ. ಇಲ್ಲಾಗಿದೆ, ಈ ಥರ ಸ್ಟೆಮ್ಮಿಗೆ ಸೆಟ್ ಆಗಬೇಕು. ಬಟ್ ಇದು ಎರಡಾಗಿದೆ, ಇಲ್ಲಿ ಎರಡಾಗಿದೆ ಅಲ್ಲ. ಒಂದು ತಿನ್ ಮಾಡಬೇಕು. ಇದನ್ನ ಇನ್ನೊಂದು 15 ದಿನ ಬಿಟ್ಟು ತಿನ್ ಮಾಡಬೇಕು. ಇವಾಗಲೇ ಮಾಡಿಬಿಡ್ಬೇಕು. ದೊಡ್ಡದಾಗಿದ್ದು ಮಾಡೋಕ್ಕೆ ಬರೋಲ್ಲ ತಿನ್ನಿಂಗು. ಇನ್ನು ಕೆಲಸ ಏನಂದರೆ ಗಿಡ ಕಟ್ಟೋದು. ಇದು ನೋಡಿ ಹೊಸ ಮೆಥಡ್ ಮಾಡಿದ್ದೀನಿ ಮಲ್ಚಿಂಗ್ದು. ಮುಂಚೆ ಮಣ್ಣು ಹಾಕ್ತಿದ್ವಿ ಮಲ್ಚಿಂಗ್ ಮೇಲೆ. ಮಣ್ಣು ಹಾಕ್ತಿಲ್ಲ, ಒಂದು ಬಿದ್ರ ಕಲ್ಲು ತಗೊಂಡು ಅದಕ್ಕೆ ದಾರ ಕಟ್ಟಿ ಆ ಕಡೆ ಈ ಕಡೆ ದಾರ ಕಟ್ಟಿ ಟೈಟ್ ಮಾಡಿ ನೆಲಕ್ಕೆ ಹೊಡೆದಿದ್ದೀವಿ. ಇದು ಹೆಂಗಂದ್ರೆ ಈಸಿ. ನಾಳೆ ನಾವು ಡ್ರಿಪ್ ಚೆಕ್ ಮಾಡೋಕ್ಕೆ, ಆಮೇಲೆ ಗೊಬ್ಬರ ಹಾಕೋಕ್ಕೆ, ತರ್ರಿ ಹಾಕೋಕ್ಕೆ ತುಂಬ ಈಸಿ. ಜಸ್ಟ್ ಹಿಂಗೆ ತಳ್ಳಿದರೆ ಆಯಿತು, ಮೇಲ್ಗಡೆ ಹೋಗ್ಬಿಡುತ್ತೆ ನೋಡಿ. ಇಲ್ಲಿ ಈಸಿಯಾಗಿ ಡ್ರಿಪ್ ಇನ್ಲೈನ್ ಅಲ್ಲ ನಮ್ಮದು ನೀಟಾಗಿ ಚೆಕ್ ಮಾಡ್ಬೋದು. ನೀರು ಬರ್ತಾನೆ ಇದೆಯೋ ಇಲ್ವೋ. ಆಮೇಲೆ ಗೊಬ್ಬರ ಹಾಕೋಕ್ಕೆ, ಸ್ಲರಿ ಹಾಕೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದ್ರ ಮೇಲೆ ನಾವು ಮಣ್ಣು ಹಾಕ್ತಿದ್ವಲ್ಲ, ಮಣ್ಣು ಹಾಕಿದರೆ ಹುಲ್ಲು ಬಂದ್ಬಿಡೋದು ಇದ್ರ ಮೇಲೆ ಫುಲ್ಲು, ಪಾಟಿನ ಮೇಲೆ ಕಾಂಗ್ರೆಸ್ ಎಲ್ಲ. ಹಂಗಾಗಿ ಈ ಸತಿ ಇದನ್ನೊಂದು ತಲೆ ಓಡಿಸಿ ಮಾಡಿದೆ, ಚೆನ್ನಾಗಾಯಿತು. ಅಂದರೆ ಮಲ್ಚಿಂಗ್ ಮಾತ್ರ ಹಾಕಿರೋದು, ಗೂಟ ಹೊಡೆದಾಕಿರೋದು ತುಂಬ ಚೆನ್ನಾಗಾಗಿದೆ. ಇಲ್ಲಿ ಹೊಡೆದಿದ್ದೀವಿ ನೋಡಿ ಗೂಟ. ಇದು ಒಳಗಡೆ ಹೊಡೆದಿದ್ದೀವಿ. ಇಲ್ಲಿ ಹೊಡೆದ್ಬಿಟ್ಟು ಆ ಕಡೆನ ಅಲ್ಲಿ ಹೊಡೆದಿದ್ದೀವಿ. ಹಿಂಗೆ 2 ಗಿಡಕ್ಕೊಂದು, ಅಲ್ಲಿ ಆ ಗಿಡಕ್ಕೆ ಹಾಕಿದ್ದೀವಿ, ಈ ಗಿಡ ಇಲ್ಲ ಈ ಗಿಡಕ್ಕೆ ಹಾಕಿದ್ದೀವಿ. ಕಂಟಿನ್ಯೂ ಒಂದು ದಿನದಲ್ಲಿ ಮಲ್ಚಿಂಗ್ ಮೇಲೆ ಮಚ್ಚಿಬಿಡ್ತಾರೆ. ಈ ಮಲ್ಚಿಂಗ್ ತೆಗಿಬೇಕಂದ್ರೆ ಮಣ್ಣು ತೆಗಿಬೇಕಾಗಿತ್ತು. ಮತ್ತೆ ಮಣ್ಣು ತೆಗೆದು ಮಣ್ಣು ಹಾಕೋಕ್ಕೆ ಸಿಕ್ಕಾಪಟ್ಟೆ ಇದಾಗ್ಬಿಡೋದು. ಈ ಗಿಡ ನೋಡಿ ಇವೆಲ್ಲ ಬಾಗಿದೆ, ಒಂದೊಂದು ಅಲ್ಲೊಂದು ಎಳೆದ್ರೆ ಬರುತ್ತೆ, ಏನು ತೊಂದರೆ ಇಲ್ಲ. ಈ ಥರ ಎಳೆದು ಕಟ್ಟಬೇಕು, ಮಾಡ್ಸೋಣ. ಲೋಡ್ ಜಾಸ್ತಿ ಆಯ್ತಲ್ಲ. ಇದು ಈ ಮುಳ್ಳು ತೆರೆದು ಕಲೆ ಆಗಿದೆ ಅಂತ. ಆ ಥರದ್ದೆಲ್ಲ ಕಿತ್ತಾಕಬೇಕು. ಆ ಥರದ್ದೆಲ್ಲ ಕಿತ್ತಾಕದೆ ನೋಡಿ. ಮೋಡ ಮುಚ್ಕೊಂಡಿದೆ ಇವತ್ತು. ನೋಡೋಣ, ಮಳೆ ಬಂದರೆ ಸರಿ. ಮಳೆ ಬಂದರೂ ನಂದೇನು ನೀರು ಹೋಗಲ್ಲ, ಫುಲ್ ಸ್ಲೋಪ್ ಇದೆಲ್ಲ, ನೀರು ಹೋಗಲ್ಲ. ಸತಿ ಯಾರೋ ಕಮೆಂಟ್ ಹಾಕಿದರೆ ಸೆಟ್ಟಿಂಗ್ ಆಗಿಲ್ಲ ಸರ್, ಸೆಟ್ಟಿಂಗ್ ಆಗಿದೆ ಅಂತ ವಿಡಿಯೋ ಹಾಕಿದ್ದೀರ ಅಂತ. ಸೆಟ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳಿದ್ದು ನೋಡಿ. ಇದಾಗಿದೆ, ಸೆಟ್ಟಿಂಗ್ ಫುಲ್ ಆಗಿದೆ. ಕಾಣಿಸ್ತಾ ನೀಟಾಗಿ. ಓಕೆ, ಇದಕ್ಕೆ ಇಲ್ಲಿವರೆಗೂ ಸ್ಪ್ರೇಸ್ ಅಂದರೆ 2 ಸತಿ ಇದು ಮಾಡಿದ್ದೀನಿ, ಆ್ಯಂಟಿಬಯೋಟಿಕ್ ಮಾಡಿದ್ದೀನಿ ಇದುವರೆಗೂ. ಆಮೇಲೆ ಕಾಪರ್ ಏನು ಮಾಡಿಲ್ಲ. ಇನ್ಮೇಲೆ ಕಾಪರ್ ಸ್ಟಾರ್ಟ್ ಮಾಡಬೇಕು ಬ್ಯಾಕ್ಟೀರಿಯಾಕ್ಕೆ. ಇನ್ನು ನೀರು ಎಷ್ಟು ಬೇಕಷ್ಟು ಕೊಟ್ಕೊಂತ ಹೋಗೋದು. ನೋಡಿರಿ, ಇದು ಫುಲ್ ಸೆಟ್ಟಿಂಗ್ ಆಗಿದೆ ನೋಡಿ. ಕಿತ್ತಾಕ್ಬೇಕಿದ್ರಾಗೆಲ್ಲ ಈ ಥರ ತುದಿಗಿರೋದೆಲ್ಲ ಕಿತ್ತಾಕ್ಬೇಕು. ಈ ಒಳಗಡೆ ಇರೋದು ಅಷ್ಟೇ ಬಿಡ್ತೀನಿ. ನಾನು 4 ದಿನ ಇದು ನೋಡಿರಲಿಲ್ಲ ತೋಟನ. ಇವತ್ತು ನೋಡ್ತಾ ಇದ್ದೀನಿ. ಫುಲ್ ಖುಷಿ ಆಗ್ತಿದೆ ಅಂದರೆ ಸೆಟ್ಟಿಂಗ್ ನೋಡಂತೂ ತುಂಬ ಖುಷಿ ಆಗ್ತಿದೆ. ಭಾರಿ ಸೆಟ್ಟಿಂಗಲ್ಲಿ ಬಸವ. ಹಾಂ, ಸಾಕಲ್ಲ, ಬೇಕಾ? ಸಾಕು. ಇದು ಮಲ್ಚಿಂಗ್ ಹೆಂಗಂದ್ರೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡ್ರಿ.
ಚೆಕ್ ಮಾಡಬೇಕಾ, ಡ್ರಿಪ್ ಚೆಕ್ ಮಾಡಬೇಕಾ, ಹಂಗೆ ಫಟಾಫಟ್ ಹಿಂಗೆ ಮೇಲೆ ಅಂತ ಹೋಗೋದು. ಆಮೇಲೆ ಮಳೆಗೆ ನೆನೆಸ್ಬೇಕಂದ್ರೆ ಮಳೆ ಇವಾಗ ಫುಲ್ಲು ಡ್ರೈ ಆಗಿದೆ ನೆಲ. ಇವಾಗ ನಾಳೆ ಅನ್ಸೋಣ ಅಂತ ಇದ್ದೀನಿ. ಒಂದು ಮಳೆಗೆ ನೆನೆಸ್ಬಿಟ್ಟು ಮತ್ತೆ ಮುಚ್ಚಿಬಿಡೋದು ಸಡನ್ನಾಗಿ. ಅದು ಈಸಿ. ಒಂದು 10 ಜನ ಲೇಬರ್ ಆದರೆ ಒಂದು 10 ಎಕರೆ ಈಸಿ ಮುಗಿಸ್ಬಿಡ್ತಾರೆ. ಇದು ಇನ್ಲೈನ್ ಇದೆ ಅಲ್ಲ, ಹಂಗಾಗಿ ಈ ಒಂದು 3 ಅವರ್ಸ್ ಕೊಡಬೇಕಾಗುತ್ತೆ ನೀರು ಇವತ್ತು. ಮತ್ತೆ ಏನು ಕೊಡಲ್ಲ, ತುಂಬ ದಿನ ಆದಮೇಲೆ ಕೊಡೋದು. ಮತ್ತೆ ಫುಲ್ ಹುಲ್ಲಾಗಿತ್ತೆಲ್ಲ ಕಲ್ಟಿವೇಶನ್ ಮಾಡಿದ್ದೀವಿ. ಇದನ್ನು ಭಯಂಕರ ಹುಲ್ಲು ಅಲ್ಲಿದೆ ನೋಡ್ರಿ, ಅಲ್ಲಿ ಏನೂ ಮಾಡಿಲ್ಲ, ಅಲ್ಲಷ್ಟಿದೆ ಹುಲ್ಲು ಮಾಡಿರೋದು. ಆದರೆ ಇನ್ನೊಂದ್ಸತಿ ಕ್ಲೀನ್ ಮಾಡಬೇಕಾಗಿತ್ತು, ಮಾಡೋದು ಸ್ವಲ್ಪ ಬ್ಯುಸಿ ಅಲ್ಲ, ಆ ಕೆಲಸ ಈ ಕೆಲಸ ಅಂತ. ದೊಡ್ಡ ಗಿಡನೂ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ, ಅದು ಒಂದು 100-150 ಸೆಟ್ಟಿಂಗ್ ಆಗಿದೆ. ಇದು ಸಾಕು. ಈ ಗಿಡಕ್ಕೆ ಒಂದು 60-70 ಆಗಿದೆ. ಕೀಳ್ಬೇಕದಲ್ಲ, ಫುಲ್ ಗಿಡದಲ್ಲ ಕೀಳ್ಬೇಕಾಗುತ್ತೆ. ನೋಡಿ ಗಿಡ ಕಟ್ಟಿ ನೋಡಿ ಆಮೇಲೆ ಕೀಳೋದ. ಬ್ಯಾಕ್ಟೀರಿಯಾಕ್ಕೆ ಏನಾದರೂ ಹೋಗುತ್ತೆ ಅನ್ನೋದು ಇದರಲ್ಲಿದೆ. ಬ್ಯಾಕ್ಟೀರಿಯಾ ಚಿಕ್ಕ ಗಿಡದಲ್ಲಿದೆ, ಬಟ್ ಇವಾಗೇನು ಕಾಣಿಸ್ಕೊಂಡಿಲ್ಲ, ಅವಾಗ ಕಾಣಿಸ್ಕೊಂಡಿತ್ತು. ಅಲ್ಲಿ ತುದಿಗೆ ಒಂದು 15 ಗಿಡ ಕಾಣಿಸ್ಕೊಂಡಿತ್ತು. ಇಲ್ಲಿ ಎಲ್ಲೂ ಬ್ಯಾಕ್ಟೀರಿಯಾ ಕಾಣಿಸ್ತಿಲ್ಲ ಇವಾಗೇನು. ಆ್ಯಕ್ಚುಲಿ ಕಾಣಿಸ್ಬೇಕಾಗಿತ್ತು ಇಷ್ಟೊತ್ತಿಗೆ. ಎಲ್ಲರ ತೋಟದಲ್ಲಿ ಒಂದು ರೌಂಡ್ ಕಾಣಿಸಿದೆ ಅಂತೆ, ಅದರಲ್ಲಿ ಕಾಣಿಸ್ತಾ ಇಲ್ಲ. ನೋಡೋದ, ನಾವು ಮಾಡೋ ಕೆಲಸ ಅಂತೂ ಮಾಡೋದ ಆಮೇಲೆ ಇವಾಗ 9,500 ಗಿಡದಲ್ಲಿ 1,000 ಗಿಡ ಹೋಗ್ಲಿ, ಬ್ಯಾಕ್ಟೀರಿಯಾಕ್ಕೆ ಹೋಗಿದ್ರೆ ಹೋಗ್ಲಿ. ಅಷ್ಟಂತೂ ಹೋಗಕ್ಕೆ ಬಿಡಲ್ಲ. ಹೋದ್ರೆ 1,000 ಗಿಡ ಬ್ಯಾಕ್ಟೀರಿಯಾಕ್ಕೆ ಹೋಗ್ಬೋದು ಅಷ್ಟೇ. 1,000 ಅಂದರೆ ಅಲ್ಲಿಗೆ ಏನಾಯಿತು, ಗಿಡಕ್ಕೆ 10 kg ಹಿಡಿದ್ರೂ 1 ಟನ್ 10 ಟನ್ ಸಾರಿ. ನೋಡು ಇದು ವರ್ಷ ಎಲ್ಲ ಸೆಟ್ಟಿಂಗ್ ಆಗ್ಬಿಡುತ್ತಿಲ್ಲ. ಇವಾಗ ಏನಿಲ್ಲ, ನೀಟಾಗಿ ಗಿಡ ಕಟ್ಟಬೇಕು. ಸುತ್ತ ಒಂದು ದಾರ ಒಂದು 15-20 ದಾರ ಹಾಕೋಬೇಕು. ಇಲ್ಲಿ ಎಲ್ಲ ಒಂದೊಂದೇ ಏರಿ ಎಳ್ದು ನೀಟಾಗಿ ಕಟ್ಟಬೇಕು. ಕಟ್ಟಿ ಮೇಲ್ಗಡೆ ಕವರ್ ಹಾಕ್ಬಿಡೋದೆ. ಈ ವರ್ಷ ಬೇಗ ಹಾಕೋಣ ಅಂತ ಇದ್ದೀನಿ ಕವರ್ನ, ನೋಡೋದ. ಓಕೆ, ಈ ಪ್ಲಾಟ್ ಯಾವ ಥರ ಸೆಟ್ಟಿಂಗ್ ಆಗಿದೆ ಅಂತ ಕಮೆಂಟ್ ಮಾಡಿ. ಓದ್ ವಿಡಿಯೋ ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ಅಲ್ಲಿಗೂ ಯಾರ್ಯಾರು ಕ್ವಶನ್ಸಿಗೆ ಆನ್ಸರ್ ನೀವು ಕಮೆಂಟಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಕೆಲವೊಂದಕ್ಕೆ ಕೆಲವೊಬ್ಬರು ತುಂಬ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದ್ದೀರಾ. ಆಮೇಲೆ ನನ್ನ ಯೂಟ್ಯೂಬ್ ನಂಬರಿಗೆ ಕಾಲ್ ಮಾಡ್ತಿದ್ದೀರಾ. ನಾವು ಯೂಟ್ಯೂಬ್ ನಂಬರ್ನ ಪಿಕ್ ಮಾಡಲ್ಲ. ಅದು ಆ್ಯಕ್ಚುಲಿ ನಮ್ಮ ಮನೆಯವರು ಬೆಣ್ಣೆ ಮತ್ತು ತುಪ್ಪ ಇದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ನನ್ನ ಕಾಂಟ್ಯಾಕ್ಟ್ ನಂಬರ. ನಾನು ದಾಳಿಂಬೆ ವಿಚಾರದ ಬಗ್ಗೆ ಮಾತಾಡೋದು ಕಡಿಮೆ ಅದರಲ್ಲಿ. ಅದು ಬಿಟ್ಟರೆ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತೀರಿ ಸರ್, ಹಾಕಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಅದು ಏನಾದರೂ ಒಂದು ಕಂಟೆಂಟ್ ಇರಬೇಕಲ್ಲ ವಿಡಿಯೋ ಹಾಕೋಕ್ಕೆ, ಹಂಗಾಗಿ ವೆಯ್ಟ್ ಮಾಡ್ತೀನಿ ಅಷ್ಟೇ. ಒಂದು ವೀಕ್ ಆರ್ 10 ಡೇಸಿಗೆ ಒಂದು ಸತಿ ಹಾಕ್ತೀನಿ. ಮೊನ್ನೆ ಹಾಕಿದ್ದೀನಿ, ಇವಾಗ ಒಂದು ಈ ಥರ ಮಾಡ್ತೀನಿ. ನೆಕ್ಸ್ಟ್ ಇನ್ನು ದೊಡ್ಡ ಗಿಡ ಮಾಡ್ತೀನಿ, ಆ ಥರ ಒಂದೊಂದೇ ವಿಡಿಯೋ ಹಾಕ್ತೀನಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಏನು ಸ್ಪೇಸ್ ಇದು, ಏನು ಸ್ಪೇಸ್ ಅಂತ. ಹಿಂಗೆ 15 ಇದೆ, ಹಿಂಗೆ 5 ಇದೆ, 5 to 5 ಯಾಕೆ ಎಲ್ಲೂ ನೋಡಿಲ್ಲ ಅಂತ ಅನ್ಕೊಳ್ತೀರ ನೀವು. ಮಾಡ್ತಾಯಿದ್ದಾರೆ, ಕಡಿಮೆ ಜನ ಮಾಡ್ತಾಯಿದ್ದಾರೆ, ಇತ್ತೀಚೆಗೆಲ್ಲ ಮಾಡ್ತಾಯಿದ್ದಾರೆ. ಅದೇ ರಿಸ್ಕ್ ಫ್ರೀ ಇದ್ದರೆ ಮಾಡ್ಬೋದು. ಬ್ಯಾಕ್ಟೀರಿಯಾ ಇಲ್ಲ, ಚೆನ್ನಾಗಿರೋ ಗಿಡ ಸಿಕ್ತು ನಿಮಗೆ ಅಂದರೆ ಮಾಡ್ಬೋದು. 5x15 ಮಾಡ್ಬೋದು. ನೆಕ್ಸ್ಟ್ ಇದನ್ನೊಂದು 3 to 4 years ತೆಗೊಂಬಿಟ್ಟು ಕ್ರಾಪ್ ತಗೊಂಡು ಒಂದು ಗಿಡ ಬಿಟ್ಟು ಒಂದು ಗಿಡ ತೆಗೆದುಬಿಡೋದು, ಕಟ್ ಮಾಡೋದು ಸ್ಟೆಮ್ಮಿಗೆ, ಆ ಥರ. ಇವಾಗ ಇದಕ್ಕೆ ಮೆಡಿಸಿನ್ನು ಅದೇ ಅಷ್ಟೇ ಹೋಗೋದು, ಲೇಬರ್ ಒಂದೇ ಜಾಸ್ತಿ ಅಷ್ಟೇ. ನೀರು ಸೇಮ್ ಹೋಗೋದು, ಹೆಂಗಿದ್ರು ಇನ್ಲೈನ್ ಲ್ಯಾಟ್ರಲ್ಲು ನೀರು ಸೇಮ್ ಹೋಗುತ್ತೆ. ಹಂಗಾಗಿ ನಾನು 5x15 ಹಾಕಿದ್ದೀನಿ. ದೊಡ್ಡ ಪ್ಲಾಟೆಲ್ಲ ನಮ್ಮದು 14x8 ಇದೆ. ಇವಾಗ ಈ ಥರ ಹೈ ಡೆನ್ಸಿಟಿ ಮಾಡಿದ್ದೀವಿ. ನೋಡೋದು ಹೆಂಗೆ ಬರುತ್ತೆ ಕ್ರಾಪ್ ಅಂತ. ಆಮೇಲೆ ಇದು ಬೇರೆ ಒಂಥರ ಬ್ಲ್ಯಾಕಿಶ್ ವೈಟ್ ಟು ಬ್ಲ್ಯಾಕ್ ಮಿಕ್ಸ್ ಇದೆ. ಈ ನೆಲದಲ್ಲೂ ಬೆಳಿಬೋದು, ಬ್ಲ್ಯಾಕ್ ಸಾಯಿಲಲ್ಲೂ ಬೆಳಿಬೋದು. ಅಂದರೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ದಾಳಿಂಬೆ ಬೆಳೆಯೋಕ್ಕೆ. ನೋಡಿ ಈ ಗಿಡದಲ್ಲಿ ಹೆಂಗೆ ಸೆಟ್ಟಿಂಗ್ ಆಗಿದೆ. ಒಳಗಡೆ ಫುಲ್ಲು ಈ ಥರ ಆಗಬೇಕು ಯಾವಾಗಲೂ. ಸಾಕು, ಒಳಗಡೆ ಒಂದು 10 ಕಾಯಿ ಇತ್ತು ಅಂದರೆ ನಿಮಗೆ ಒಳ್ಳೆ ಸೈಜ್ ಬಂದ್ಬಿಡುತ್ತೆ. ಇದು ಇದೆ ಅಲ್ಲ ನೋಡಿ, ಒಳಗಡೆನೂ ಆಗಿದೆ, ಹೊರಗಡೆನೂ ಆಗಿದೆ ಸೆಟ್ಟಿಂಗ್ ಮಾತ್ರ. ಇದಕ್ಕೆ ಫ್ಲವರಿಂಗಿಗೆ ಏನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಬ್ಯಾಕ್ಟೀರಿಯಾ ಇರೋದ್ರಿಂದ ನಾವು ಫ್ಲವರಿಂಗಿಗೆ ಏನೂ ಮಾಡಿಲ್ಲ. ನ್ಯಾಚುರಲಾಗಿ ಬಂದು ಸೆಟ್ಟಿಂಗ್ ಆಗಿದೆ. ಫ್ಲವರಿಂಗ್ ಮಾಡಿದರೆ ಅಮೋನಿಯಾ ಆ್ಯಸಿಡ್ ಅವೆಲ್ಲ ನೈಟ್ರೋಬೆಂಜಿನ್ ಅವನ್ನೆಲ್ಲ ಮಾಡಿದರೆ ಸ್ವಲ್ಪ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ಮಾಡಿಲ್ಲ. ಇದು ನೋಡಿ ಸಿಂಗಲ್ ಸ್ಟೆಮ್ಮು. 1 2 3 4 5 6 7 8 9 10 11 12 13 14 15 16 17 18 19 20 21 22 ಕಾಯಿ. ಚಿಕ್ಕ ಗಿಡ ಇದು, ಅಂದರೆ ಒಗ್ಗಣಿ ಹೋಗಿರೋ ಗಿಡ. 22 ಕಾಯಿ ಇದೆ ಇದರಲ್ಲಿ. ಸಾಕು, ಇನ್ನೂ ಏನಿಲ್ಲ ಅಂದರೆ ಇನ್ನೊಂದು 5-6 ಬರುತ್ತೆ. ಇಲ್ಲಿದೆ ನೋಡಿ, ಈ ಥರದ್ದೆಲ್ಲ ಆದರೆ ಮುಗೀತು. 1 2 3 ಈ ಥರ ಇದ್ದಾವೆ, ಅವೆಲ್ಲ ಆದರೆ ಮುಗೀತು. ಆ ಗಿಡದಲ್ಲಿ, ಅಷ್ಟು ಚಿಕ್ಕ ಗಿಡದಲ್ಲಿ ಒಂದು 25 ಕಾಯಿ ಅಂದರೆ ಸಾಕಲ್ಲ. ಈ ಗಿಡದಲ್ಲಿ ಕೊಂಡ್ಬಿಟ್ರೆ ಒಂದು 50 ರಿಂದ 60 ಸಿಗುತ್ತೆ, ಇದರಲ್ಲಿ ಜಾಸ್ತಿ ಸಿಗುತ್ತೆ, ಆ ಥರ.
ವಿಡಿಯೋ ಅವಾಗ ಮಾಡಿದಾಗ ಅವಾಗಿನೂ ಹುಟ್ಟಿತ್ತು. ಇವಾಗ ನೋಡಿ ಎಡೆ ಕುಟ್ಟಿ ಹೊಡೆದಿದ್ದೀವಿ, ಒಳಗಡೆ ಸಾಲ್ ಮಾಡೀವಿ. ಈಗ ನೆಕ್ಸ್ಟ್ ಸಾಲ್ ಮಾಡಬೇಕು. ಸುಮ್ಮನೆ ನಡಬತ್ತೆ ಹೊಡೆದಿವಿ ನೋಡ್ರಿ, ಚೆನ್ನಾಗಿ ಬಂದಿದೆ. ಇದು ನಮ್ಮದು, ಇದು ನಮ್ಮ ದೊಡ್ಡಪ್ಪ ಅವ್ರದ್ದು. ನಾವು ಸ್ವಲ್ಪ ಬಿತ್ತಿದ ತಕ್ಷಣ ಹಿಂದೆ ಬಿತ್ತಿ 2 ದಿನದಾಗೆ ವೀರ್ಯ ಹೊಡೆದೆ. ಇವರು ಹೊಡೆದಂಗೆ ಕಾಣಲಿಲ್ಲ, ಅದಕ್ಕೆ ಸ್ವಲ್ಪ ವೈಟ್ ಆಗಿದೆ. ನಮಗಿನ ಮುಂದೆ ನಮ್ಮದೇನು ಎಲ್ಲೂ ವೈಟ್ ಆಗಿಲ್ಲ, ಕೆಂಪಾಗಿಲ್ಲ. ಬಟ್ ಇದು ಹುಟ್ಟಿದ ಮೇಲೆ ಒಳ್ಳೆ ಬರವಾಯಿತು. ಈಗ ಇನ್ನು ಮಳೆ ಬರಬೇಕು, ಇನ್ನು ಮಳೆ ಬರಬೇಕು. ನೇಪೇರು ಕಡೆಗೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ, ಹಂಗಾಗಿ ಮುಗೀತು. ಈ ಪ್ಲಾಟಲ್ಲಿ ಏನು ಕೆಲಸ ಇಲ್ಲ. ನೊಡಬಾಗಿಲು ಇನ್ನೊಂದ್ಸತಿ ಎಡಕುಂಟಿ ಹೊಡೆದ್ರೆ ಮುಗೀತು. ಕಳೆ ಏನಿಲ್ಲ, ಹುಲ್ಲು ಒಂಚೂರು ಬಂದಿಲ್ಲ ನೋಡಿ, ಕಾಣಿಸ್ತಿದೆ ಹುಲ್ಲು ಒಂಚೂರು ಬಂದಿಲ್ಲ. ಇದೊಂದು ಮೆಕ್ಕೆಜೋಳದೊಂದು ಅಪ್ಡೇಟ್ ಮಾಡೋಣ ಅಂತ ಇದ್ದೆ. ಅಲ್ಲಿ ಇನ್ನೊಂದು 8 ಎಕರೆ ಇದೆ, ಇಲ್ಲೊಂದು 13 ಎಕರೆ ಇದೆ. ಅವು ಚೆನ್ನಾಗಿ ಹುಟ್ಟಿದ್ದಾವೆ, ಸೇಮ್ ಹಿಂಗೆ ಇದ್ದಾವೆ. ಇನ್ನು 8 ಎಕರೆ ಮಾತ್ರ ಚಿಕ್ಕದಿದೆ. ಇನ್ನು ಅದು ದೊಡ್ಡ ಗಿಡ ಇದೆಲ್ಲ, ಅಲ್ಲೊಂದು 8 ಎಕರೆ ದಾಳಿಂಬೆ ಕಿತ್ತಿದ್ವಲ್ಲ ಅಲ್ಲಿ. ಅದನ್ನು ತೋರಿಸಿಲ್ಲ ನಿಮಗೆ, ಆ ಪ್ಲಾಟ್ನ ತೋರಿಸ್ತೀನಿ. ಇದುವರೆಗೂ ವಿಡಿಯೋದಲ್ಲಿ ತೋರಿಸಿಲ್ಲ, ತೋರಿಸ್ತೀನಿ ಅದನ್ನು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.